ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ದಿನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕೆ ಮುನ್ನ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಾಗ್ತವೆ. ಜ್ಯೋತಿಷರು ಯಾರು ಅಂತ ನಮಗೆ ಗೊತ್ತಾಗಲ್ಲ, ನಿಜವಾದ ಜ್ಯೋತಿಷರು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಜ್ಯೋತಿಷದಲ್ಲಿ ಆ ವ್ಯಕ್ತಿ ಪರಿಣಿತಿ ಇದೆ ಅಂತಂದ್ರೆ, ನೀವು ಯಾವ ಬರ್ತ್ ಟೈಮ್ ನ ಕೊಟ್ಟಿರ್ತೀರಾ ಅದೇ ಬರ್ತ್ ಟೈಮ್ ನ ನಮ್ಮದೇ ನಿಮ್ಮ ಲಗ್ನ ಯಾವುದು ಅಂತ ತಿದ್ದುತ್ತಾನೆ. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತಾರೆ. ನೀವು ಕೊಟ್ಟಿರೋ ಸಮಯವನ್ನ ಹಿಂದೆ ನಡೆದಿರುವ ಜೀವನದ ಘಟನೆಗಳಿಗೆ ಲಿಂಕ್ ಮಾಡಿ, ನೀವು ಕೊಟ್ಟಿರುವಂತಹ ಸಮಯ ಇದೆ ಅಂತ ನಿಮ್ಮ ಲಗ್ನವನ್ನು ಕಂಡುಹಿಡಿತಾನೆ. ಯಾಕೆಂದ್ರೆ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಬಟ್ ಒಂದೇ ಲಗ್ನದಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ಆ ಲಗ್ನ ಆ ಡಿಗ್ರಿ ವೈಸ್ ಹುಟ್ಟೋಕ್ ಸಾಧ್ಯ. ಓಕೆನಾ? ಸೊ ಎರಡನೇದಾಗಿ ಬಂದು ಹಿಂದಿನ ಘಟನೆಗಳು ಹೇಳಿದ ನಂತರ, ಲಗ್ನವನ್ನು ತಿದ್ದಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಹಾಗೇನೆ ಪರಿಹಾರಗಳನ್ನು ಸೂಚಿಸುವಾಗ ಮೊದಲನೇದಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸೂಚಿಸಬೇಕು. ಎರಡನೇದಾಗಿ ಬಂದು ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಹೇಳಬೇಕು. ಈ ಜಮ್ ಸ್ಟೋನ್ಸ್ ಬಗ್ಗೆ, ರುದ್ರಾಕ್ಷಿಗಳ ಬಗ್ಗೆ, ಕರುಮುಲಿಮಾಲ ಬಗ್ಗೆ, ಅಥವಾ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಬೇರೆ ಏನಾದ್ರು ಬಾಲಿಶವಾಗಿರುವಂತದ್ದು ಪರಿಹಾರಗಳು ಹೇಳಿದ್ರೆ ಯಾವ ಕಾರಣಕ್ಕೂ ಅದನ್ನ ನಂಬಬೇಡಿ. ಮಂತ್ರ ಜಪಗಳು, ದಾನಗಳು ಮಾತ್ರ ನೀವು ಎಫೆಕ್ಟಿವ್. ಅಂದ್ರೆ ಯಾವ ಬಡವರು ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಇದ್ರಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಇದು ಪರಾಶರ ಮಹರ್ಷಿ ಕೊಟ್ಟಿರುವಂತಹ ರೆಮಿಡೀಸ್. ಇದಾದ ನಂತರದಲ್ಲಿ ಜೆಮ್ ಸ್ಟೋನ್ಸ್ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ಕೂಡ ಉಲ್ಲೇಖ ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಅಂತ ಯಾವ್ದು ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಇಷ್ಟ ಆದ ನಂತರ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲದನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಈಗ ಕೆಲವು ಘಟನೆಗಳನ್ನು ಚೇಂಜ್ ಮಾಡಬಹುದು. ಇದರಲ್ಲಿ ಪ್ರಾರಬ್ಧ, ಸಂಚಿತ, ಕ್ರಿಯಾಮಾನ ಕರ್ಮ ಅಂತ, ಅದರಲ್ಲಿ ದೃಢ ಕರ್ಮ ಅಂತೆಲ್ಲ ಇದೆ. ಸೊ ಇದು ಡೀಪರ್ ಸಬ್ಜೆಕ್ಟ್. ಕರ್ಮದ ಅನುಸಾರವಾಗಿ ಕೆಲವನ್ನ ಚೇಂಜ್ ಮಾಡ್ಕೋಬಹುದು, ಕೆಲವನ್ನ ಆಗಲ್ಲ. ಅದು ಆ ಗೈಡೆನ್ಸ್ ನ ಕೊಡ್ಬೇಕು. ಆ ಕೌನ್ಸಿಲಿಂಗ್ ನಾವು ಒಬ್ಬ ಕ್ಲೈಂಟ್ಗೆ ಮಾಡ್ಬೇಕಾಗತ್ತೆ. ಈ ಒಂದು ನೈತಿಕತೆಯನ್ನ ಒಬ್ಬ ಜ್ಯೋತಿಷಿ ಇಟ್ಕೋಬೇಕಾಗತ್ತೆ. ಸೊ ಆ ರೀತಿ ಇಟ್ಕೊಂಡಾಗ ಮಾತ್ರ ನಮ್ಮ ಹತ್ರ ಬಂದಂತಹ ಒಬ್ಬ ವ್ಯಕ್ತಿಗೆ ನಾವು ಸರಿಯಾಗಿರೋ ಮಾರ್ಗದರ್ಶನ ನೀಡಬಹುದು. ಸುಮ್ಮನೆ ಅವರು ಸಂಪಾದನೆಗೋಸ್ಕರ ಇನ್ನೊಂದಕ್ಕೋಸ್ಕರ ಎದುರಿಸಿ ಹಣ ತಗೊಂಡ್ರೆ ತಪ್ಪಾಗುತ್ತೆ. ಸೊ ಇದು ಬಹಳ ಮುಖ್ಯ. ಜೊತೆಯಲ್ಲಿ ಪೂಜೆಗಳ ಬಗ್ಗೆ ಜನಗಳಿಗೂ ಗೌರವ ಇರಬೇಕಾಗತ್ತೆ. ಅದೊಂದು ದೊಡ್ಡ ಸಬ್ಜೆಕ್ಟ್, ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ ಅಂದ್ರೆ ಏನು ಅಂತ ಜನರಲ್ಲಿ ಗೊತ್ತಿರಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ಜ್ಯೋತಿಷ ನೀವೇಗ್ ನೋಡ್ತೀರ ಅಂತ. ನಾನು ಲಗ್ನವನ್ನ ಫಸ್ಟ್ ಚೇಂಜ್ ಮಾಡ್ತೀನಿ, ಮಿಸ್ಟೇಕ್ ಇದ್ರೆ. ಅನಂತರದಲ್ಲಿ ಡಿವಿಷನಲ್ ಚಾರ್ಟ್ಸ್ ಅಲ್ಲಿ ಈಗ ಚತುರ್ಥಾಂಶ, ನವಾಂಶದವರು ಬದಲಾವಣೆ ಮಾಡಿ ಹಸ್ತರೇಖೆ, ಈ ಹಸ್ತರೇಖೆಯಲ್ಲಿ ನಾಡಿ ಹಸ್ತರೇಖೆ ಪ್ರಕಾರವಾಗಿ ಅವರ ಒಂದು ಜಾತಕಕ್ಕೆ ಟೈಮಿಂಗ್ಗೆ ಅದನ್ನ ಮ್ಯಾಚ್ ಮಾಡಿ ಪ್ರಶ್ನೆ ಕೊಂಡಲ್ಲಿ, ಇದರಲ್ಲಿ ಹೋರಾರಿ ಆಸ್ಟ್ರಾಲಜಿ ಅಂತಾರೆ, ಪ್ರಶ್ನೆಗಳನ್ನ ಮೂರನ್ನು ಟ್ಯಾಲಿ ಮಾಡಿ ಮೂರನ್ನು ಕೂಡ ಇಂಡಿಕೇಶನ್ ಇರುವಂತಹ ಘಟನೆಯನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಖಂಡಿತವಾಗಲೂ ಆ ಘಟನೆ ನಡೆಯುತ್ತೆ. ಜ್ಯೋತಿಷದ ಬಗ್ಗೆನೂ ನಂಬಿಕೆ ಬರುತ್ತೆ. ಸೊ ಈ ರೀತಿ ಜಾತಕವನ್ನು ನೋಡ್ಲಿಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಿ. ವೃಷಭ ರಾಶಿ. ಈ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾನು ಹೇಳೋದಾದ್ರೆ, ಚತುರ್ಥ ಭಾವದಲ್ಲಿರುವಂತಹ ಕೇತು ಗ್ರಹದಿಂದ ನೀವ್ಯಾವ್ದು ಪ್ರಾಪರ್ಟಿ ಖರೀದಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಪ್ರಯತ್ನ ಮಾಡ್ತಿದ್ರೆ ಅದರಿಂದ ಅಷ್ಟು ಅನುಕೂಲ ಆಗಲ್ಲ ಅಂತ ಹೇಳ್ಬೋದು. ವಿಳಂಬ ಆಗ್ತಾ ಹೋಗುತ್ತೆ, ಅಥವಾ ಬ್ರೇಕ್ಸ್ ಆಗುತ್ತೆ, ವ್ಯಾಪಾರ ಆಗಿ ಅಗ್ರಿಮೆಂಟ್ ಆಗಿ ಕ್ಯಾನ್ಸಲ್ ಆಗೋದು, ಈ ರೀತಿಯಾಗಿರುವಂತಹ ಸಮಸ್ಯೆಗಳು, ಅಥವಾ ನೋಡ್ಕೊಬಂದು ಇಷ್ಟ ಆಗಿ ಏನೋ ಒಂದು ಕಾರಣದಿಂದ ಮಿಸ್ ಆಗುವಂತದ್ದು, ಪ್ರಾಪರ್ಟಿ ಕೈ ತಪ್ಪಿ ಹೋಗುವಂತ ಸಾಧ್ಯತೆಗಳಿರುತ್ತೆ. ಪ್ರಾಪರ್ಟಿ ಮಾಡುವಂತವ್ರು, ಆಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ನಿರಾಶರಾಗಬೇಡಿ. ಸ್ವಲ್ಪ ಟೈಮ್ ನೀವು ಕಾಯ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಹೊಸ ಅವಕಾಶಗಳು ನೀವು ನೋಡ್ಕೊಂಡು ಬರ್ಬೋದು. ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಖಂಡಿತ ಬರುತ್ತೆ. ಈಗ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಉದ್ಯೋಗಾಕಾಂಕ್ಷಿಗಳಿಗೆ ಬಹಳ ಅನುಕೂಲ ಆಗಿದೆ. ದಶಮಾಧಿಪತಿ ಇಲ್ಲಿ ದಶಮ ಸ್ಥಾನದಲ್ಲಿ ಬಹಳಷ್ಟು ನೆಗೆಟಿವ್ ಗ್ರಹಗಳು, ಈಗ ರಾಹು ಇದೆ, ಸೂರ್ಯನಿದ್ದಾನೆ, ಕುಜನಿದ್ದಾನೆ. ಈ ಗ್ರಹಗಳೆಲ್ಲ ಒಂದ್ ರೀತಿ ಅಲ್ಲೋಲ ಕಲ್ಲೋಲವನ್ನ ಕರಿಯರ್ ಅಲ್ಲಿ ಕ್ರಿಯೇಟ್ ಮಾಡೋ ಸಾಧ್ಯತೆ ವೃಷಭ ರಾಶಿಯವರಿಗಿದೆ. ಅಂದ್ರೆ ಎಗೈನ್ ನಿಮ್ಗೆ ಪ್ರೋಗ್ರೆಸ್ ಕಾಣಿಸ್ಬೋದು, ಅಥವಾ ತಲ್ಲಣ, ಟೆನ್ಷನ್ಸು, ಒಂದ್ ರೀತಿ ನೀವು ಅನ್ಕೊಂಡಿರಲ್ಲ ಆ ತರದ ಏರುಪೇರುಗಳನ್ನು ನೋಡ್ಬೋದು. ನೆಗೆಟಿವ್ ಆಗಿ ನೋಡುವಂತ ಸಾಧ್ಯತೆ ಜಾಸ್ತಿ, ಉದ್ಯೋಗ ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಬಟ್ ಭಯ ಪಡುವ ಅಗತ್ಯ ಇಲ್ಲ. ಉದ್ಯೋಗದ ಅವಕಾಶ ಆಗತ್ತೆ. ಗಡಿಬಿಡಿಯ ವಾತಾವರಣ ಕರಿಯರ್ ಅಲ್ಲಿ ಜಾಬ್ ಸಿಗಲ್ಲ, ಇಂಟರ್ವ್ಯೂ ಕೊಟ್ಟಿರ್ತೀರ ಅಲ್ಲಿಂದ ರೆಸ್ಪಾನ್ಸ್ ಬರಲ್ಲ, ಅನವಶ್ಯಕ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ, ನಿಮ್ಮ ಬಾಸ್ ಇಂದ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇಶ್ಯೂಸ್ ಬರುತ್ತೆ ಸಾಧ್ಯತೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ದಟ್ ಕ್ಯಾನ್ ಬಿ ರಿಸಾಲ್ವ್ಡ್ ಥ್ರೂ ದ ಎಫೆಕ್ಟಿವ್ ರೆಮಿಡೀಸ್ ಆಕ್ಚುಲಿ. ಸೊ ಇದನ್ನ ಖಂಡಿತವಾಗ್ಲೂ ನೀವು ಮಾಡಿ, ಇದಕ್ಕೆ ಬೇಕಾದ ಪರಿಹಾರಗಳು, ಕಾರ್ಯಸಿದ್ಧಿ ಮಂತ್ರ ಜಪಗಳನ್ನ ಮಾಡ್ತಾ ಹೋಗಿ. ಆಮೇಲೆ ಹಣದ ಹರಿವು ಹೆಚ್ಚಾಗುತ್ತೆ. ಈಗ ಫೈನಾನ್ಷಿಯಲ್ ಫ್ಲೋ ಅಂತಂದ್ರೆ ಎಲ್ಲಿಂದ ಹಣ ಬರ್ಬೇಕಾಗಿರುತ್ತೆ, ಬರೋ ಸಾಧ್ಯತೆ. ಈಗ ಸಾಲ ಮಾಡಿರ್ತೀರ, ಸಾಲದಿಂದ ಹೊರ ಬರುವಂತಹ ಒಂದು ಯೋಗ ಕ್ರಿಯೇಟ್ ಆಗುತ್ತೆ. ಯಾವುದೋ ಒಂದು ಕಾರಣದಿಂದ ನೀವು ಸಾಲದಿಂದ ಹೊರಗಡೆ ಖಂಡಿತವಾಗ್ಲೂ ಬರ್ತೀರಾ.
ಇದರ ಅವಕಾಶಗಳು ಬಹಳ ಹೆಚ್ಚು ಅಂತ ನಾನು ಹೇಳ್ತೀನಿ. ಎಲ್ಲೋ ಕೊಟ್ಟು ಸಿಗಾಕೊಂಡಿರೋ ಹಣ ಕೂಡ ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಫೈನಾನ್ಷಿಯಲಿ ಸಾಲದಲ್ಲಿ ಇರುವಂತವ್ರಿಗೆ ಬಹಳ ಅನುಕೂಲ, ಲಾಭದ ಯೋಗ ಹೆಚ್ಚಾಗತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೊಂದು ಲಾಭ ಬರ್ಬೋದು, ಅದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗ್ಬೋದು. ಈ ಸಾಧ್ಯತೆಗಳೆಲ್ಲ ಇದೆ. ಬಿಸ್ನೆಸ್ ಮಾಡ್ತಿರೋರಿಗೆ, ಹೊಸದಾಗಿ ಬಿಸ್ನೆಸ್ ಮಾಡಿರೋರಿಗೆ, ವ್ಯವಹಾರಗಳನ್ನು ಮಾಡ್ತಿರೋರಿಗೆ ಬಹಳ ಅನುಕೂಲ. ಇನ್ವೆಸ್ಟ್ಮೆಂಟ್ ಮಾಡಿರೋರು ಕೂಡ ಲಾಭದಾಯಕವಾಗಿರುವಂಥದ್ದು ಕಾಣ್ತಾ ಇದೆ. ವಿವಾಹದ ಯೋಗ ಅತಿ ಹೆಚ್ಚಾಗಿದೆ. ವಿವಾಹ ಪ್ರಾಪ್ತಿಯ ಸಾಧ್ಯತೆ, ಎಂಗೇಜ್ಮೆಂಟ್ ಸಾಧ್ಯತೆ, ತುಂಬಾ ಇಷ್ಟಪಟ್ಟಿರ್ತೀರ. ಪ್ರೇಮ ವಿವಾಹಕ್ಕೂ ಕೂಡ ಕುಟುಂಬದಲ್ಲಿ ಒಪ್ಪಿಗೆ ಸಿಕ್ಕಿರಲ್ಲ, ಅಂತವ್ರಿಗೆ ಕುಟುಂಬದಲ್ಲಿ ಒಪ್ಪಿಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಈ ಇಂಡಿಕೇಶನ್ಸ್ ನ ತುಂಬಾ ತರದಲ್ಲಿ ನಾವು ನೋಡ್ಬೇಕಾಗಿದೆ. ಒಂದು ರಾಶಿಯಿಂದ, ಲಗ್ನದಿಂದ, ಹಸ್ತ ಸಾಮುದ್ರಿಕೆ, ಪ್ರಶ್ನೆಶಾಸ್ತ್ರ ಎಲ್ಲದರಲ್ಲೂ ಕೂಡ ಸೇಮ್ ಇಂಡಿಕೇಶನ್ ಇದ್ದಾಗ ಅದು ನಾವು ಒಂದು ಪ್ರೆಡಿಕ್ಷನ್ ಕೊಡಬಹುದು. ಇವೆಲ್ಲ ಕೂಡ ರಾಶಿ ಮೇಲೆ ಕೊಡುವಂಥದ್ದು ಇಂಡಿಕೇಶನ್ಸ್. ಅದು ಕನ್ಫರ್ಮ್ ಆಗೋದು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದಾಗ, ಇದು ಅಸ್ಟ್ರಾಲಜಿಕಲ್ ಆಗಿ ಐಡಿಯಾ ಇದ್ದವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಕುಟುಂಬದಲ್ಲಿ ಸೌಖ್ಯ, ಆನಂದ, ನೆಮ್ಮದಿಯ ವಾತಾವರಣ, ಪ್ರವಾಸದ ಯೋಗ, ಪ್ರವಾಸ ಮಾಡುವಂತಹ ಸಾಧ್ಯತೆ ಈ ತಿಂಗಳಲ್ಲಿ ನೀವು. ಆಮೇಲೆ ವೆಹಿಕಲ್ ಖರೀದಿ, ವಾಹನ ಖರೀದಿಗೆ ಅವಕಾಶ ಇದೆ ಪ್ರಾಪರ್ಟಿಗಿಂತಾನು. ಜೊತೆಯಲ್ಲಿ ಮಾನಸಿಕವಾಗಿ ಚಂಚಲತೆಗೆ ಒಳಗಾಗುವ ಸಾಧ್ಯತೆ ವೃಷಭ ರಾಶಿಯವರಿಗೆ ಇದೆ. ಆಮೇಲೆ ಸ್ವಲ್ಪ ತುಂಬಾ ಚೆನ್ನಾಗಿದ್ದಿರ್ತದೆ ನಿಮ್ಮ ಜೊತೆ ಪ್ರೀತಿ, ನೆಮ್ಮದಿಯಿಂದ, ಅಂಥವ್ರ ಜೊತೆ ವೈಮನಸ್ಸು ಬರುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ ಕುಟುಂಬ ಸೌಖ್ಯ, ನೆಮ್ಮದಿ ಖಂಡಿತವಾಗಿದೆ. ಮಕ್ಕಳಿಂದ ಸಂತೋಷ ಇದೆ. ಹೊಸ ವಸ್ತುವನ್ನ ನೀವು ತಗೊಳ್ಳುವಂತಹ ಸಾಧ್ಯತೆ ಇದೆ. ಹೊಸ ನಿರ್ಧಾರಗಳನ್ನ, ಇಷ್ಟು ದಿನ ನಿರ್ಧಾರ ನೀವು ಮಾಡಿಲ್ಲ, ಆ ನಿರ್ಧಾರವನ್ನ ಈ ಸಮಯದಲ್ಲಿ ತಗೊಳ್ಳುವಂತಹ ಸಾಧ್ಯತೆ ಈ ವೃಷಭ ರಾಶಿಯವರಿಗಿದೆ. ಬಹಳ ಉತ್ತಮವಾಗಿರುವಂತಹ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಳ್ತೀರಾ. ಒಳ್ಳೇದಾಗ್ಲಿ. ನಮಸ್ಕಾರ.